ಚೆನ್ನಾಗಿದೆ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವ್ಲಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಡೇ ಹೇಗೆ ಹೋಗುತ್ತೆ ಅಂತ ಎಲ್ಲ ಶೇರ್ ಮಾಡ್ಕೊತೀನಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಸಂಜೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿರೋ ವ್ಲಾಗ್ ಆಗಿರೋದ್ರಿಂದ ಕಸ ಹೊಡಿತಾ ಇದ್ದೀನಿ. ಸಂಜೆ ಆಗಿತ್ತು, ಸೊ ಹಾಗಾಗಿ ಕಸ ಹೊಡ್ಕೊಂಬಿಟ್ಟು ತಲೆ ಬಚ್ಕೊಬೇಕು ಫ್ರೆಂಡ್ಸ್. ಇವಾಗ ಮುಖ ತೊಳ್ಕೊಂಡು ಫ್ರೆಶ್ ಆಗಬೇಕು, ಅದಕ್ಕೆ ಸ್ವಲ್ಪ ಕಸ ಹೊಡೆದು ಬಿಡೋಣ ಅಂತೇಳಿ ಕಸ ಹೊಡಿತಿದ್ದೀನಿ. ಇನ್ನೂ ಎಲ್ಲ ರೆಡಿ ಆಗಿಬಿಟ್ಟು ನಾನು ಇನ್ನೂ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಇವತ್ತು ಸಂಡೇ ಅಂದರೆ ಏನು ಹೇಳ್ರಿ, ಸ್ಪೆಷಲ್ ಚಿಕನ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಇದು ಸಂಜೆಯಿಂದ ಸ್ಟಾರ್ಟ್ ಮಾಡಿ ನಾನು ವ್ಲಾಗ್ನ ನೈಟಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕೊನೆವರೆಗೂ ನೋಡಿ. ಒಂದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಇಲ್ಲಿ ನೋಡಿ, ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ತಲೆ ಬಚ್ಕೊತಾ ಇದ್ದೀನಿ. ನಮ್ಮಮ್ಮ ನೋಡ್ರಿ ಬರ್ತೈತೆ, ನಮ್ಮಮ್ಮನ ಹಿಂದೆ ಸೋನು ಬರ್ತಿದ್ದಾಳೆ ನೋಡ್ರಿ, ಹೆಂಗೆ ಬರ್ತಿದ್ದಳು. ಅಲ್ಲಿ ಟ್ರೈಪೋಡ್ ಇಟ್ಟಿದ್ದೀನ, ಹಂಗಾಗಿ ಅವಳು ಎದ್ರಕಂತಿದ್ದಾಳೆ, ಬರ್ತಿಲ್ಲ. ಆಮೇಲೆ ಬಂದ್ಲು, ಬಂದ್ಲು, ಹಂಗೆ ಸೈಡಿಗೆ ಹೋಗ್ತಾಳೆ ಫ್ರೆಂಡ್ಸ್. ಅವಳು ತುಂಬ ಭಯ ಪಡ್ತಾಳೆ. ಇಲ್ಲಿ ನೋಡ್ರಿ ಹೆಂಗೆ ಬರ್ತಾಳೆ ಕಳ್ಳಿ ಥರ. ನಾನಿಲ್ಲಿ ನೋಡಿ ಎಣ್ಣೆ ಹಚ್ಕೊಂಡು ತಲೆ ಬಚ್ಕೊತಾ ಇದ್ದೀನಿ. ಕೂದಲು ಫುಲ್ಲು ತೆಳ್ಳಗಾಗ್ಬಿಟ್ಟಿದ್ದಾವೆ ಫ್ರೆಂಡ್ಸ್. ಈಗ ತಲೆ ಬಚ್ಕೊಂಡು ಮುಖ ತೊಳ್ಕೊಬೇಕು. ನೋಡಿ ಇಲ್ಲಿ ಮುಖ ತೊಳ್ಕೊತಾ ಇದ್ದೀನಿ. ನಾನು ಸಂಜೆ ಹೊತ್ತಿನ ಫೇಸ್ ವಾಶ್ ಹಾಕಲ್ಲ ಫ್ರೆಂಡ್ಸ್, ಬೆಳಿಗ್ಗೆ ಅಷ್ಟೇ. ಇಲ್ಲಿ ಸುಮ್ಮನೆ ನೀರಲ್ಲಿ ಮುಖ ತೊಳ್ಕೊತಾ ಇದ್ದೀನಿ. ನಿಮಗೆ ಲಾಂಗ್ ವಿಡಿಯೋ ಹಾಕಿದರೆ ನೋಡೋಕ್ಕಾಗಲ್ಲ, ಬೋರ್ ಆಗ್ಬೋದು ಅಂತ ಹೇಳಿ ನಾನಿಲ್ಲಿ ಚಿಕ್ಕದು ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್, ಅಷ್ಟೇ, ಇನ್ನೇನು ಇಲ್ಲ. ನೋಡಿ ಇಲ್ಲಿ ಬಟ್ಟೆ ಇಟ್ಕೊಂಡು ಟೀ ಕುಡಿಯೋಕೆ ಹೋಗ್ತಾ ಇದ್ದೀನಿ ನಾನು. ನಮ್ಮಮ್ಮ ಅಲ್ಲಿ ಟೀ ಮಾಡಿಟ್ಟಿದ್ರು, ಟೀ ಕುಡಿತಿದ್ದೀನಿ. ಸೋನು ನೋಡ್ರಿ ಇಲ್ಲಿ ರೂಮಲ್ಲಿ ಹೆಂಗೆ ಕುಂತಿದ್ದಾಳೆ. ಅಲ್ಲಿ ಅವ್ರ ಅಣ್ಣ ಇದ್ದಾರೆ ಫ್ರೆಂಡ್ಸ್, ಅದಕ್ಕೆ ಹಂಗೆ ಕೂತ್ಕೊಂಡಿದ್ದಾಳೆ ಅವಳು. ಸೋನು ಬಾಲ್ ತಂಬದು, ಬಾಲ್ ತಂಬ. ಅವಳು ಬಾಯೊಳಗೆ ಬಾಲ್ ತೂರೋದೇ ಇಲ್ಲ ಫ್ರೆಂಡ್ಸ್. ಚಿಕ್ಕದಾದ್ರೆ ತಗೊಂಬರ್ತಾಳೆ, ನಾವು ಹಾಕ್ಬೇಕು ಅಷ್ಟೇ, ತಗೊಂಬರ್ತಾಳೆ ಅವಳು. ಚೆನ್ನಾಗಿ ಆಡ್ತಾಳೆ ಫ್ರೆಂಡ್ಸ್ ಅವಳು ಬಾಲ್ ಆಟನ. ಇಲ್ಲಿ ನೋಡ್ರಿ ನಾನು ಇಲ್ಲಿ ಟೀ ಕುಡಿತಿದ್ದೀನಿ. ಉಳ್ದಿಟ್ಟು ಟೀ ಪುಡಿ ಏನು ಮಾಡ್ತೀನಿ ಅಂದರೆ ಇಲ್ಲಿ ಚಿಕ್ಕದು ಕರ್ಬೇವು ಗಿಡ ತಂದಾಕಿದ್ದೆ, ಅದಕ್ಕೆ ಹಾಕ್ತೀನಿ. ಯಾಕೋ ಹಾಕಿದ್ದು ಹೆಂಗಿದೆಯೋ ಹಂಗೆ ಇದೆ ಫ್ರೆಂಡ್ಸ್, ಅದು ದೊಡ್ಡದೇ ಆಗಿಲ್ಲ, ಒಂದು ಎಲೆನೂ ಚಿಗುರಿಲ್ಲ. ನಾನು ಅದಕ್ಕೆ ಸುಮ್ಮನೆ ಟೀ ಪುಡಿ ಯಾಕೆ ವೇಸ್ಟ್ ಮಾಡೋಣ, ಅದಕ್ಕಾದರೂ ಹಾಕೋಣ ಅಂತೇಳಿ ಅದಕ್ಕೆ ಹಾಕ್ತಿದ್ದೀನಿ. ತೋರಿಸ್ತೀನಿ ನೋಡ್ರಿ ಆ ಗಿಡನ. ನೋಡ್ರಿ ಇಲ್ಲೈತೆ, ತಂದು ಹಾಕ್ದಾಗ ಎಷ್ಟಿತ್ತು ಅಷ್ಟೇ ಐತೆ, ಒಂದು ಎಲೆನೂ ಮುಂದಕ್ಕೆ ಬಂದಿಲ್ಲ. ಇನ್ನು ಈ ದಾಸವಾಳನೋ ಸ್ವಲ್ಪ ಗಾಳಿ ಬೀಸಿದಿರ್ತದೆ, ಹಂಗೆ ದಬ್ ಅಂತ ಬೀಳುತ್ತೆ. ಎಷ್ಟು ಅಂತ ಎತ್ತಿಡೋಕ್ಕಾಗುತ್ತೆ ಹೇಳ್ರಿ. ಇನ್ನು ಸಂಜೆ ಆಯಿತು ಫ್ರೆಂಡ್ಸ್. ನನಗೋಸ್ಕರ ಆವಾಗಲೇ ಚಿಕನ್ ರೆಡಿಯಾಗಿತ್ತು. ಇನ್ನೇನು ಕೆಲಸ, ಅಡುಗೆ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಿದ್ದೀನಿ. ಫಸ್ಟಿಗೆ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ನಾವು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಜಾಸ್ತಿ ಹಾಕ್ಬಾರ್ದು ಎಣ್ಣೆ, ಸ್ವಲ್ಪ ಹಾಕಿ ಇದನ್ನ ಹಾಕ್ಕೊಬೇಕು. ಚಿಕನ್ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ವಿಷಲ್ ಹಾಕ್ಸ್ಕೊಬೇಕು. ನಾನಿಲ್ಲಿ ಸ್ಟಾರ್ಟಿಂಗು ಒಂದು 6ರಿಂದ 7 ವಿಷಲ್ ಹಾಕ್ಸ್ಕೊಂಡಿದ್ದೆ, ಮತ್ತು ಮಸಾಲೆ ಹಾಕಿಬಿಟ್ಟು ಒಂದು 3 ವಿಷಲ್ ಹೊಡ್ಸ್ಕೊಂಡಿದ್ದೆ. ಟೋಟಲು ಒಂದು 9-10 ವಿಷಲ್ ಆಗಿತ್ತು ಫ್ರೆಂಡ್ಸ್. ಚೆನ್ನಾಗಿ ಬೆಂದಿತ್ತು. ನಿಮಗೆ ಗೊತ್ತಾಗುತ್ತಲ್ವ ಚಿಕನ್ನು ಯಾವ ರೀತಿ ಇದೆ ಅಂತ. ಒಂದು ಸಲ ಅದನ್ನ 5-6 ವಿಷಲ್ ಹೊಡ್ಸ್ಕೊಂಡು ಓಪನ್ ಮಾಡಿ ಚೆಕ್ ಮಾಡಿ, ಬೆಂದಿದ್ರೆ ಇನ್ನೇನು ಮಸಾಲೆ ಹಾಕಿ, ಬೆಂದಿಲ್ಲ ಅಂದರೆ ಇನ್ನೊಂದು 2 ವಿಷಲ್ ಹಾಕ್ಸ್ಕೊಳ್ರಿ ಫ್ರೆಂಡ್ಸ್ ಅಷ್ಟೇ. ಇಲ್ಲಿ ನೋಡಿ ಅಕ್ಕಿನೂ ಹಂಗೆ ತೊಳೆದಿಟ್ಬಿಡೋಣ, ಆಗಿಬಿಡುತ್ತೆ ಬೇಗ ಅಂತ ಹೇಳಿ. ನಾನ್ ವೆಜ್ ದಿನ ಎಲ್ಲ ಲೇಟಾಗುತ್ತೆ ಫ್ರೆಂಡ್ಸ್ ಊಟ ಮಾಡೋದು, ಸೊ ಹಾಗಾಗಿ ನಾನು ಬೇಗ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮಮ್ಮ ಬೆಳ್ಳುಳ್ಳಿ ಸುಲ್ಕೊಡ್ತಿದ್ದಾರೆ. ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡ್ರಿ, ಕಾಯಿ ತುರಿತಿದ್ದಾರೆ. ನಾವು ಹಂಗೆ ಸೀರಿಯಲ್ ನೋಡ್ತಿದ್ದೀವಿ ಫ್ರೆಂಡ್ಸ್. ಈಗ ಒಬ್ರು ಎಂಟ್ರಿ ಆಗ್ತಾರೆ ನೋಡ್ರಿ, ಬಂದರು ನೋಡ್ರಿ. ಇವತ್ತು ಫುಲ್ ಹಬ್ಬ ಫ್ರೆಂಡ್ಸ್ ಅವಳಿಗೆ. ನಮ್ಮಣ್ಣ ಅಲ್ಲಿ ನೋಡ್ರಿ, ನಮ್ಮಣ್ಣ ಅಂದರೆ ಪ್ರಾಣ ಅವಳಿಗೆ. ಹೆಂಗೆ ಹೋಗ್ತಾಳೆ ನೋಡ್ರಿ ನಮ್ಮ ಅಣ್ಣನ ಹತ್ರ. ಇಲ್ಲ ನಮ್ಮಮ್ಮ ಏನಂತಿದ್ದು ಗೊತ್ತಾ, ನಿನಗಾಗಲೇ ವಾಸನೆ ಬಂದುಬಿಡ್ತಾ, ನೀನು ಒಳಗೆ ಬಂದಿದ್ಯಾ ಅಂತ ಕೇಳ್ದೈತೆ ನಮ್ಮಮ್ಮ. ನಾವು ಸೋನು ಎಲ್ಲರೂ ಇಷ್ಟಪಡ್ತೀವಿ ಫ್ರೆಂಡ್ಸ್, ಅವಳು ಯಾವಾಗಲೂ ಜೊತೆಗೇ ಇರಬೇಕು. ಒಂದು ನಿಮಿಷ ಕಾಣಿಸ್ಲಿಲ್ಲ ಅಂದ್ರೂ ಸೋನು ಅಂತಿರ್ತೀವಿ ಫ್ರೆಂಡ್ಸ್. ಇಲ್ಲಿ ಕಾಯಿ ತುರಿಯೋದಾಯ್ತಾ, ನಾನೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಆ ಕಡೆ ಕುಕ್ಕರಿಗೆ ವಿಷಲ್ ಹಾಕಿಟ್ಟಿದ್ದೆ. ಅವಾಗಲೇ ಆಲ್ರೆಡಿ ಅದು ವಿಷಲ್ ಆಗಿದೆ. ಈ ಕಡೆ ಮುದ್ದೆಗೆ ಇಟ್ಟಿದ್ದೆ. ಆ ಮುದ್ದೆ ಆಗೋವರೆಗೆ ಇನ್ನೇನು ಮಾಡೋದು ಅಂತ ಅಲ್ಲೇ ಶೆಲ್ಫ್ ಮೇಲೆ ಕೂತ್ಕೊಂಡು ಸೀರಿಯಲ್ ನೋಡ್ತಿದ್ದೆ. ನೋಡಿ ಫ್ರೆಂಡ್ಸ್, ಈಗ ವಿಷಲ್ ಆಯಿತು, ಈ ಥರ ರೆಡಿಯಾಗಿದೆ. ಒಂದು ಸ್ವಲ್ಪ ಮಸಾಲೆ ಎಲ್ಲ ಕೆಳಗಿರುತ್ತಾ ಮಿಕ್ಸ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ. ನಾನು ರೆಸಿಪಿ ಏನು ಶೇರ್ ಮಾಡಿಲ್ಲ, ತೋರಿಸ್ತಿರ್ತೀನಲ್ವ ಅದೇ ಥರನೇ ಮಾಡಿರೋದು. ಪದೇ ನಿಮಗೆ ತೋರಿಸಿದ್ರೆ ಬೋರ್ ಆಗ್ಬೋದು ಅಂತ ಹೇಳಿ ತೋರಿಸಿಲ್ಲ ಫ್ರೆಂಡ್ಸ್. ಈಗ ನೋಡಿ ಎಲ್ಲ ಊಟಕ್ಕೆ ಕೂತಿದ್ದೀವಿ. ನಾನು, ನಮ್ಮ ದೊಡ್ಡಣ್ಣ, ನಮ್ಮ ಎರಡನೇ ಅಣ್ಣ, ನಮ್ಮಮ್ಮ. ನಮ್ಮ ಚಿಕ್ಕಣ್ಣ ಬಂದಿಲ್ಲ ಇನ್ನು, ನಮ್ಮ ಅಪ್ಪಾಜಿ ಇನ್ನೇನು ಊರಲ್ಲಿದ್ದಾರೆ ವರ್ಕ್ ಮೇಲೆ. ಇಲ್ಲಿ ನೋಡ್ರಿ ನಮ್ಮ ಸೋನು ಹೆಂಗೆ ನೋಡ್ತಿದ್ದಾಳೆ. ಇದು ಇವತ್ತಿನ ಊಟ ಆಗಿತ್ತು ಫ್ರೆಂಡ್ಸ್. ಊಟ ಮಾಡೋದು ಅಷ್ಟೇ ಅಲ್ಲ ಫ್ರೆಂಡ್ಸ್, ಊಟ ಮಾಡಿದ್ದು ಕರ್ಸದ್ದು ಡ್ಯೂಟಿ ಇನ್ನೂ ಕಾಯ್ತಾ ಐತೆ ನನಗೋಸ್ಕರ.
ಊಟ ಮಾಡಿದಳು. ನಾನು ಒಂದು ಸೆಕೆಂಡು ರೆಸ್ಟ್ ತಗೊಂಡಿಲ್ಲ ಫ್ರೆಂಡ್ಸ್. ಅಲ್ಲಿ ಅವನ್ನೆಲ್ಲ ಪಾತ್ರೆಗಳೆಲ್ಲ ಆಚೆ ಇಟ್ಟವು, ಹಾಲಲ್ಲಿಟ್ಟವೆಲ್ಲ ಎತ್ತಿಟ್ಬಿಟ್ಟು ಅಲ್ಲಿ ಕಸ ಹೊಡೆದು ನೆಲ ಒರೆಸ್ಬಿಟ್ಟು ಇಲ್ಲಿ ನೋಡಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಈ ಅಡುಗೆ ಮಾಡೋದು ಬೇಡ, ಈ ಥರ ಕ್ಲೀನ್ ಮಾಡೋದು ಬೇಡ ಫ್ರೆಂಡ್ಸ್. ತಿಂದಿದ್ದೆಲ್ಲ ಹಂಗೆ ಕರ್ಗೋಗೋದಕ್ಕೆ ನಾವು ಇಷ್ಟೆಲ್ಲ ಕಷ್ಟ ಅಡುಗೆ ಮಾಡಿ ಊಟ ಮಾಡಿ ಅದನ್ನು ಕರಗ್ಸೋಕ್ಕೆ ನಾವು ಇಷ್ಟೆಲ್ಲ ಕೆಲಸ ಮಾಡ್ಬೇಕಾ ಫ್ರೆಂಡ್ಸ್. ಸೊ ಹಾಗಾಗಿ ನಾವು ಇನ್ಮೇಲಿಂದ ಅಡುಗೆ ಮಾಡೋದೇ ಬೇಡ ಫ್ರೆಂಡ್ಸ್, ಈ ಥರ ಕೆಲಸ ಮಾಡೋದು ಬೇಡ, ಎಲ್ಲ ಉಪವಾಸ ಇದ್ಬಿಡೋಣ, ಏನಂತೀರ? ನೋಡಿ ಇಷ್ಟೊಂದಿದ್ದಾವೆ ಫ್ರೆಂಡ್ಸ್. ಆ ಕಡೆ ಗ್ಯಾಸ್ ಎಲ್ಲ ಕ್ಲೀನ್ ಆಯಿತಾ? ಇಲ್ಲಿ ನೋಡಿ ಒಂದೇ ಒಂದು ಕೈ ತೋರಿಸಿ ಪಾತ್ರೆಗಳೆಲ್ಲ ಹಂಗೆ ಚಿಕ್ಕಿ ಹೊಡೆಯೋದ್ರೊಳಗೆ ಹಂಗೆ ಕ್ಲೀನ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಹೆಂಗೆ ಸಿಂಕು ಎಲ್ಲ ಕ್ಲೀನ್ ಮಾಡಿದ್ದೀನಿ ಒಂದು ಕಡೆಯಿಂದ. ಅಯ್ಯೋ ಫ್ರೆಂಡ್ಸ್, ಇದೆಲ್ಲ ಕ್ಲೀನ್ ಮಾಡೋಕ್ಕೆ ನನಗೆ 10 ಗಂಟೆ ಆಯಿತು ಫ್ರೆಂಡ್ಸ್. ಅದರ ತೋರಿಸ್ಬೋದಿತ್ತು, ನಿಮಗೆ ಬೋರ್ ಆಗುತ್ತಲ್ಲ, ನಾನು ಅದಕ್ಕೆ ತೋರಿಸಿಲ್ಲ. ನೋಡಿ ನನ್ನ ಮುಖ ಹೆಂಗಾಗೈತೆ. ಈಗ ಮುಖ ತೊಳ್ಕೊಂಬರ್ತೀನಿ ರೀ, ನೀವು ಎದ್ರಕೊಂಬಿಟ್ರೆ ಕಷ್ಟ ಆಮೇಲೆ. ನೋಡಿ ಫ್ರೆಂಡ್ಸ್, ಮುಖ ತೊಳ್ಕೊತಿದ್ದೀನಿ. ಈಗ ನೈಟು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಲ್ಕೊತೀನಿ ನಾನು. ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಫೇಸು ಸ್ಮೂತ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆ ಹಚ್ಕೊತೀನಿ. ಇಲ್ಲಿ ಕೊಬ್ಬರಿ ಎಣ್ಣೆ ಹಚ್ಕೊಬೇಕಾದ್ರೆ ನಮ್ಮ ಅಣ್ಣ ಬಂತು, ಏನು ಹೇಳ್ತೈತೆ ಕೇಳ್ರಿ ನೀವೇ. ಅಲ್ಲ ಫ್ರೆಂಡ್ಸ್, ಇವಾಗ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಓಡ್ತೈತೆ ಗೊತ್ತಾ ನಿಮಗೆ? ಚಿಕನ್ನ ವಾಶ್ ಮಾಡಬಾರ್ದಂತೆ. ವಾಶ್ ಮಾಡಿದ್ರೆ ಅದರಲ್ಲಿ ಏನೋ ಇರೋದೆಲ್ಲ ಸ್ಪ್ರೆಡ್ ಆಗುತ್ತಂತೆ. ನಿಜನಾ ಫ್ರೆಂಡ್ಸ್? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಬಿಡಿ ಫ್ರೆಂಡ್ಸ್, ನಂಬಲಿಲ್ಲ ಅಂದರೆ ನಂಬಲಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.